ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. ದತ್ತ ತ್ರಿಭುಜಗಳಲ್ಲಿ ಕೋನ ಪಿನ ಅಳತೆ ಆಯ್ಕೆ 57 ಡಿಗ್ರಿ, ಆಯ್ಕೆ ಬಿ 67 ಡಿಗ್ರಿ, ಆಯ್ಕೆ ಸಿ 33 ಡಿಗ್ರಿ, ಆಯ್ಕೆ ಡಿ 90 ಡಿಗ್ರಿ. ಸೊ ಇಲ್ಲಿ ಈ ಎರಡು ತ್ರಿಭುಜಗಳನ್ನ ಗಮನಿಸಿದ್ರೆ ಸೊ ಇಲ್ಲಿ ಏನಾಗಿದೆ, ಈ ಒಂದು ಕೋನ ಡಿ, ಸೊ ನೋಡಿ ಡಿಇ ಬಾಹು ಡಿಪಿ ಬಾಹುವಿಗೆ ಸಮ, ಇ ಎಫ್ ಬಾಹು ಪಿ ಕ್ಯೂ ಬಾಹುವಿಗೆ ಸಮ. ಸೊ ಇಲ್ಲಿ ಎಫ್ ಏನ್ ಹೇಳಿ, ಎಫ್ ಮತ್ತು ಕ್ಯೂ ಏನ್ ಹೇಳಿ ಲಂಬಕೋನ. ಸೊ ಹಾಗಾಗಿ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಗೊತ್ತಾಯ್ತು. ಅಂದ್ರೆ ಅನುರೂಪ ಕೋನಗಳು ಸಮನಾಗಿರತ್ತೆ, ಅನುರೂಪ ಬಾಹುಗಳು ಕೂಡ ಸಮ. ಸೊ ಹಾಗಾದ್ರೆ ಇಲ್ಲಿ ನಾವು ಈ ಒಂದು ತ್ರಿಭುಜವನ್ನ ಗಮನಿಸಿದ್ರೆ, ತ್ರಿಭುಜ ಡಿಇಎಫ್ ತ್ರಿಭುಜವನ್ನ ಗಮನಿಸಿದ್ರೆ ಡಿ ಕೋನದ ಅಳತೆ ಗೊತ್ತಿದೆ, ಎಫ್ ಕೋನ 90 ಡಿಗ್ರಿ ಆಗಿದೆ. ಹಾಗಾದ್ರೆ ಇಲ್ಲಿ ನಾವು ತ್ರಿಭುಜದ ಒಳಕೋನಗಳ ಮೊತ್ತದ ನಿಯಮವನ್ನ ಅನ್ವಯಿಸಿದ್ರೆ ನಮಗೆ ಈ ಕೋನದ ಅಳತೆ ಸಿಗತ್ತೆ. ಸೊ ಇಲ್ಲಿ ಈ ಕೋನದ ಅಳತೆ ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಪಿ ಗೆ ಸಮ, ಯಾಕಂದ್ರೆ ಅನುರೂಪವಾದಂತಹ ಕೋನ. ಸೊ ಈ ಕೋನ ಗೊತ್ತಾದ್ರೆ ನಾವು ಈಸಿಯಾಗಿ ಪಿ ಕೋನದ ಅಳತೆಯನ್ನ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಪ್ರಕಾರ ತ್ರಿಭುಜ ಡಿಇಎಫ್ ನಲ್ಲಿ ತ್ರಿಭುಜ ಡಿ ಪ್ಲಸ್ ತ್ರಿಭುಜ ಎಫ್ ಕೋನ ಡಿ ಪ್ಲಸ್ ಕೋನ ಎಫ್ ಪ್ಲಸ್ ಕೋನ ಇ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಡಿ 33 ಡಿಗ್ರಿ ಪ್ಲಸ್ ಕೋನ ಎಫ್ 90 ಡಿಗ್ರಿ ಪ್ಲಸ್ ಕೋನ ಇ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 33 ಪ್ಲಸ್ 90 ಎಷ್ಟಾಗತ್ತೆ, 123 ಡಿಗ್ರಿ ಪ್ಲಸ್ ಕೋನ ಇ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಇ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 123 ಡಿಗ್ರಿ. ಸೊ 180 ಮೈನಸ್ 123 ಮಾಡಿದ್ರೆ ಸೊ ಕೋನ ಇ ಈಸ್ ಈಕ್ವಲ್ ಟು 57 ಡಿಗ್ರಿ ಬರುತ್ತೆ. ಸೊ ಕೋನ ಇ ಈಸ್ ಈಕ್ವಲ್ ಟು 57 ಡಿಗ್ರಿ ಆದ್ರೆ ಕೋನ ಪಿ ಏನಾಗತ್ತೆ ಹೇಳಿ, 57 ಡಿಗ್ರಿ ಆಗತ್ತೆ. ಓಕೆ, ಹಾಗಾದ್ರೆ ಆಯ್ಕೆಯನ್ನ ಗಮನಿಸಿದ್ರೆ ಎ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.